ಇದು ನಮ್ಮ ಇದರಲ್ಲಿ ಆಯ್ತಲ್ಲ, ಸೌದಿಯಲ್ಲಿ ಆಯ್ತಲ್ಲ ಇನ್ಸಿಡೆಂಟ್. ನನ್ನ ಕ್ಷೇತ್ರದಲ್ಲಿ ಈಗ ಒಬ್ರದ್ದು ಅದು ಡೆತ್ ಆಗಿದೆ. ಅಬ್ದುಲ್ ಶಿರಟ್ಟಿ. ಹಾಂ, جو حقين الدفاع المدني بيض الله وجيههم، والله ما تأخروا. نشوف من المدينة مسافة 40 كيلو ويمكن 7 دقائق. الله يبيض وجيههم. हमारे अब्बा हम ना परसों बात करें, आज कल रात को भी हमारे अम्मी को बात करें, बात कर को भी है सो आज सुबह उधर बस पलटी हुई, उधर हम ना छोड़ को गए। ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಬಸ್ ದುರಂತದಲ್ಲಿ ಸಾವನ್ನಪ್ಪಿ ಹುಬ್ಬಳ್ಳಿಯ ಅಬ್ದುಲ್ ಗನಿ ಶಿರಟ್ಟಿ ಸಾವನ್ನಪ್ಪಿದ್ದಾನೆ. ಈಗಾಗಲೇ ಈ ಮಾಹಿತಿ ತಿಳಿದಿದ್ದ ಹುಬ್ಬಳ್ಳಿಯ ಗಣೇಶ್ ಪೇಟೆಯಲ್ಲಿ ಸಾಕಷ್ಟು ಆಕ್ರಂದನ ಮೂಡಿದೆ. ಅವರ ಮೃತರ ಸಂಬಂಧಿಕರ ಮನೆಯಲ್ಲಿ ನಾವಿದ್ದೇವೆ. ಈಗ ನೋಡ್ತಾ ಇರುವುದು ಅಬ್ದುಲ್ ಗನಿ ಶಿರಟ್ಟಿ ಅವರ ಮನೆಯಲ್ಲಿದ್ದೇವೆ. ಅಲ್ಲಿ ಸಾಕಷ್ಟು ಅವರ ಸಂಬಂಧಿಕರು ಇರ್ಬೋದು ಮತ್ತು ಅವರ ಸ್ಥಳೀಯರಿರ್ಬೋದು ಅವರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನೊಂದು ಕಡೆ ಅಬ್ದುಲ್ ಗನಿ ಶಿರಟ್ಟಿ ಅವರ ಶರೀರವನ್ನು ಪಾರ್ಥಿವ ಶರೀರ ತರಲಿಕ್ಕೆ ಯಾವ ರೀತಿ ಕಾನೂನಾತ್ಮಕ ತೊಡಕುಗಳಿವೆ ಮತ್ತು ಅವರ ಪುತ್ರ ಇರ್ಬೋದು, ಅವರ ಸಂಬಂಧಿಕರು ಮಗಳಿರ್ಬೋದು ಅಥವಾ ಅವರ ಎಲ್ಲ ಸಂಬಂಧಿಕರು ಈಗ ಇಲ್ಲಿ ನೆರೆದಿರುವುದು. ಸ್ವತಃ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಅವರ ಕ್ಷೇತ್ರಕ್ಕೆ ಬರ್ತಕ್ಕಂಥ ಅಬ್ಬಯ್ಯ ಪ್ರಸಾದ್ ಈಗ ಸ್ಥಳದಲ್ಲಿದ್ದಾರೆ. ಅವರಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ಅಬ್ದುಲ್ ಗನಿ ಶಿರಟ್ಟಿಯ ಏನು ಅಲ್ಲಿ ಹೋಗಲಿಕ್ಕೆ ಅವರ ಕುಟುಂಬದ ಸದಸ್ಯರನ್ನು ಕಳಿಸ್ಕೊಳ್ಳಿಕ್ಕೆ ಪಾಸ್ಪೋರ್ಟ್ ಇರ್ಬೋದು, ಕಾನೂನಾತ್ಮಕ ಪ್ರಕ್ರಿಯೆ, ಟೆಕ್ನಿಕಲ್ ತಾಂತ್ರಿಕ ಸಮಸ್ಯೆಗಳನ್ನೆಲ್ಲವನ್ನು ನಿವಾರಣೆ ಮಾಡಲಿಕ್ಕೆ ಅವರು ಅಲ್ಲಿಯ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಜೊತೆಗೆ ಚೀಫ್ ಸೆಕ್ರೆಟರಿ ಇರ್ಬೋದು, ಅಲ್ಲಿಯ ಏನು ಸೆಕ್ರೆಟರಿ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಯಾವ್ಯಾವ ಪ್ರಕ್ರಿಯೆಗಳನ್ನು ಕೈಗೊಳ್ಳಬೇಕು ಮತ್ತು ಅವ್ರನ್ನ ಕರೆಸಿಕೊಳ್ಳಿಕ್ಕೆ ಏನೆಲ್ಲ ಕಾನೂನಾತ್ಮಕ ಸಮಸ್ಯೆಗಳಿವೆ ತೊಡಕುಗಳನ್ನ ಬಗೆಹರಿಸಲಿಕ್ಕೆ ಈಗಲೇ ಕ್ರಮ ಕೊಂಡಿದ್ದಾರೆ. ಜೊತೆಗೆ ಮಾಜಿ ಸಚಿವ ಎ ಮಿಂಡಿಸ್ಕರ್ ಇರ್ಬೋದು ಮತ್ತು ಹುಬ್ಬಳ್ಳಿ ಧಾರವಾಡದ ಪ್ರಮುಖರು, ಈಗ ಅಂಜುಮನ್ ಇಸ್ಲಾಂ ಸಮಿತಿಯ ಪದಾಧಿಕಾರಿಗಳು ಸತ ಇಲ್ಲಿದ್ದಾರೆ. ಈಗ ಎಲ್ಲ ರೀತಿಯ ಒಂದು ರೀತಿಯ ಅಬ್ದುಲ್ ಗನಿ ಶಿರಟ್ಟಿ ಅವರ ಮನೆಗೆ ಆಧಾರಾಗಿದ್ದರು. ಅವರಿಗೆ ಆರ್ಥಿಕವಾಗಿ ಯಾವ ರೀತಿ ಇದು ಮಾಡಬೇಕು ಮತ್ತು ಅವರ ಅಂತ್ಯ ಸಂಸ್ಕಾರವನ್ನು ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಸಹ ಅಲ್ಲಿ ಹಿರಿಯರು ಚರ್ಚೆ ಮಾಡ್ತಿದ್ದಾರೆ. ಸ್ವತಃ ಹುಬ್ಬಳ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ಒಂದು ಅವರ ಮನೆಗೆ ಸಾಂತ್ವನ ಹೇಳಿ ಎಲ್ಲ ಪ್ರಕ್ರಿಯೆಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದರೆ ಏನೆಲ್ಲ ತಗೊಳ್ಬೇಕು ಮತ್ತು ತಾಂತ್ರಿಕವಾಗಿ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ ಮತ್ತು ಅವರ ಕುಟುಂಬ ಸದಸ್ಯರಿಗೂ ಸಾಂತ್ವನ ಹೇಳಿದ್ದಾರೆ. ಈಗ ನೋಡ್ತಾ ಇರ್ಬೋದು ಸಾಕಷ್ಟು ಅವರ ಮನೆ ಮುಂಭಾಗ ಸ್ಥಳೀಯರು ಮತ್ತು ಅಲ್ಲಿ ಸಾಕಷ್ಟು ಅವರ ಆಪ್ತರು ಸೇರಿದ್ದಾರೆ. ಇಡೀ ಮನೆಗೆ ಆಧಾರ ಆಗ್ತಕ್ಕಂಥ ಅಬ್ದುಲ್ ಗನಿ ಶಿರಟ್ಟಿಗೆ ಅವರು ಸಾಂತ್ವನ ಹೇಳಿದ್ದಾರೆ ಮತ್ತು ಅವರಿಗೆ ಯಾವ ರೀತಿ ಆರ್ಥಿಕವಾಗಿ ಸಹಾಯ ಮಾಡೋಕೆ ಅನ್ನೋ ಬಗ್ಗೆ ಸಹ ಚರ್ಚೆ ಆಗಿದೆ. ನೋಡ್ಬೇಕು ಯಾವಾಗ ಅವನ ಪಾರ್ಥಿವ ಶರೀರ ತರ್ತಾರೆ ಅಥವಾ ಅಲ್ಲೇ ಸೌದಿ ಅರೇಬಿಯಾದಲ್ಲಿ ತನ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸುಜರ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲರ್ ನ್ಯೂಸ್, ಹುಬ್ಬಳ್ಳಿ. ಸೌದಿಯಲ್ಲಿ ನಡೆದಂಥ ಒಂದು ದುರ್ಘಟನೆಯಲ್ಲಿ ಇವತ್ತು ಅಲ್ಲೇನೋ ಸುಮಾರು 42 ಜನ ಏನು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ನನ್ನ ಕ್ಷೇತ್ರದ ಶಿರಟ್ಟಿ ಅನ್ನುವಂಥವ್ರು, ಅಬ್ದುಲ್ ಗನಿ ಶಿರಟ್ಟಿ ಅನ್ನುವಂಥವ್ರು, ಅವರ ಒಂದು ಡೆತ್ ಕೂಡ ಆಗಿದೆ. ಈಗಾಗಲೇ ನನಗೆ ಮೆಸೇಜ್ ಬಂದ ತಕ್ಷಣ ಇಮಿಡಿಯೇಟಾಗಿ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಮಾತಾಡಿ ಇಮಿಡಿಯೇಟಾಗಿ ಅಲ್ಲಿನ ಒಂದೆಲ್ಲನೂ ಕೂಡ ಏನೇನಾಗಿದೆ ಅನ್ನೋಂಥದ್ದು ಮಾಹಿತಿ ತರಿಸ್ಕೊಳ್ಬೇಕು ಅನ್ನೋಂಥದ್ದು ಕೂಡ ಹೇಳಿದ್ದೀನಿ. ಜೊತೆಗೆ ನಾನು ಡಿಸಾಸ್ಟರ್ಸ್ ಕಮಿಷನರ್ ಆ್ಯಂಡ್ ಸೆಕ್ರೆಟ್ರಿ ಅವ್ರ ಜೊತೆ ಕೂಡ ನಾನು ಮಾತಾಡಿದ್ದೀನಿ. ಅವರು ಡಿಸಾಸ್ಟರ್ ಕಮಿಷನರ್ ಬಂದು ಡೆಲ್ಲಿಯಲ್ಲಿದ್ದು ಅವ್ರು ಈಗಾಗಲೇ ಅವ್ರ ಕಮಿಷನರ್ಗೂ ಕೂಡ ಮಾತಾಡಿದ್ದಾರೆ. ಆ ಕಮಿಷನರ್ ಕೂಡ ಅವರು ಕೋಆರ್ಡಿನೇಟ್ ಮಾಡ್ತಾಯಿದ್ದಾರೆ. ಡೆಲ್ಲಿಯಲ್ಲಿ ಅವ್ರಿಗೆ ಎಲ್ಲ ಅಲ್ಲಿಂದ ಒಂದು ಎಲ್ಲ ಪತ್ತೆ ಹಚ್ತಾ ಇದ್ದಾರಂತೆ. ಯಾವ್ಯಾವುದು ಬರ್ನ್ ಆಗಿರೋದ್ರಿಂದ ಅದನ್ನು ಸರಿಯಾಗಿ ಪತ್ತೆ ಹಚ್ಚಲಿಕ್ಕೆ ಏನೂ ಆಗಿಲ್ಲ. ಅದನ್ನಾದ ತಕ್ಷಣ ಇಮಿಡಿಯೇಟಾಗಿ ನಾವು
ಅಲ್ಲಿ ಎಲ್ಲ ಡೀಟೇಲ್ಸ್ ತೊಗೊಂಡು ಇಮಿಡಿಯೇಟಾಗಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಅವರು ಮನೆಯವರ ಇದೇನಂತಂದರೆ ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಹೋಗಲಿಕ್ಕೆ ಮನೆಯವರಿಗೆ ಅವಕಾಶ ಕೊಡಬೇಕು. ಅದೆಲ್ಲ ಅಲ್ಲ, ಅದನ್ನೀಗ ನಾನು ಕೇಳ್ಕೊಳ್ತೀನಿ ಮನೆಯವ್ರ ಜೊತೆ, ಇಲ್ಲಿ ಹಿರಿಯರ ಜೊತೆ, ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಿ ಅದಕ್ಕೇನು ಬೇಕೋ ಅದರ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ. ಕಾನೂನು ಸ್ವಲ್ಪ ಅಲ್ಲಿ ಎಲ್ಲ ಇದ್ರ ಬಗ್ಗೆ ಹೋಗೋದು ಏನೇನಿದೆ ಅದನ್ನೆಲ್ಲ ಕೂಡ ಈಗಾಗಲೇ ನಾನು ಡಿಸಾಸ್ಟರ್ಸ್ ಅವರು ಕಮಿಷನರ್ಗೆ, ಸೆಕ್ರೆಟ್ರಿಗೆ ಅವ್ರಿಗೆಲ್ಲ ಇದು ನನ್ನ ಕ್ಷೇತ್ರದ ಒಬ್ಬರು ಇದಾಗಿರೋದ್ರಿಂದ ಇಮಿಡಿಯೇಟಾಗಿ ಅವ್ರಿಗೆ ಬೇಕಾದಂಥ ಅರೇಂಜ್ಮೆಂಟ್ ಮಾಡಿ ಅದನ್ನ ಬಾಡಿ ತರುವಂಥ ಕೆಲಸ ಕೂಡ ಆಗಬೇಕು ಅನ್ನೋಂಥದ್ದು ಎಲ್ಲ ಅಲ್ಲ. ಅವ್ರು ಹೋಗ್ತಾರಂತಂದ್ರೆ ನಾನೇ ಅರೇಂಜ್ ಮಾಡ್ತೀನಿ, ಅದೇನು ತೊಂದರೆ ಇಲ್ಲ. ಅದಕ್ಕೆಲ್ಲ ಅವ್ರಿಗೇನು ಇದಕ್ಕೆ ಹೋಗಬೇಕು, ಫ್ಲೈಟಿಗೆ ಹೋಗಬೇಕು, ಅವ್ರ ಫ್ಯಾಮಿಲಿ ಯಾರ್ಯಾರು ಹೋಗ್ತಾರೆ ಅದನ್ನೆಲ್ಲ ಅರೇಂಜ್ಮೆಂಟ್ ನಾನೇ ಮಾಡಿಕೊಡ್ತೀನಿ. ಅದರಲ್ಲಿ ಏನು ತೊಂದರೆ ಇಲ್ಲ. ಅವ್ರೇನು ಅವ್ರ ಜೊತೆ ನಾನು ಚರ್ಚೆ ಮಾಡಬೇಕು. ನಾನು ಇದೀಗ ತಾನೇ ಬಂದಿದ್ದೀನಿ. ಅವರು ಭಾಳ ದುಃಖದಲ್ಲಿದ್ದಾರೆ. ಎಲ್ಲವನ್ನು ಕೂಡ ವಿಚಾರ ಮಾಡಲಿಕ್ಕೆ ಆಗಿಲ್ಲ. ಅವ್ರೇನು ಯಾವ ಥರ ಅಂತಿಮ ಸಂಸ್ಕಾರ ಅಲ್ಲೇ ಆದರೆ ಮತ್ತು ಹೆಂಗೆ ಅವರು ಏನು ಮಾಡ್ತಾರೆ, ಅಲ್ಲೇ ಹೋಗ್ತಾರೆ ಅಂತಂದ್ರೆ ಎಷ್ಟು ಜನ ಹೋಗ್ತಾರೆ, ಏನು ಯಾರ್ಯಾರು ಹೋಗ್ತಾರೆ ಎಲ್ಲರಿಗೂ ಕೂಡ ಅರೇಂಜ್ಮೆಂಟು ಮಾಡಿ. ಸರ್, ಈಗ ಅಪ್ಡೇಟ್ ಏನಿದೆ ಡಿಸಾರ್ಮೆಂಟ್ ಹತ್ರ ಅಪ್ಡೇಟ್ ಏನಿದೆ? ಹಿಂದೆ ಆಗಲೇ ನಾನು ಆದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಇವರು ಮೋನಿಶ್ ಮುದ್ಗಲ್ ಅವ್ರ ಜೊತೆಗೆ ಆಗಲೇ ಮಾತಾಡಿದ್ದೀನಿ. ಅವರು ಡೆಲ್ಲಿಯವರಲ್ಲೇ ಇರೋದ್ರಿಂದ ನಾನೆಲ್ಲನೂ ಕಾಂಟ್ಯಾಕ್ಟ್ ತೊಗೊಂಡು ತಮಗೆ ಅಪ್ಡೇಟ್ ಮಾಡ್ತೀನಿ ಸರ್ ಅಂತ ಕೂಡ ಹೇಳಿದರು. ಅದ್ರ ಜೊತೆಗೆ ನಮ್ಮ ಕಮಿಷನರ್ ಜೊತೆ ಕೂಡ ಮಾತಾಡಿದ್ದೀನಿ. ನಮ್ಮ ಲೇಡಿ IAS ಆಫೀಸರು ಅವ್ರಿಗೂ ಮಾತಾಡಿದ್ದೀನಿ. ಅವ್ರ ಜೊತೆನೂ ಮಾತಾಡಿದ್ದೀನಿ. ಇಲ್ಲ ಚೀಫ್ ಸೆಕ್ರೆಟರಿ ಅಲ್ಲ, ಚೀಫ್ ಸೆಕ್ರೆಟ್ರಿಗೆ ನಾನು ಬೇಕಾದರೆ ಈಗ ಸದ್ಯ ಒಂದು 5 ನಿಮಿಷದಲ್ಲಿ ಮಾತಾಡ್ತೀನಿ. ನಾನು ಅದು ಬೇಕಾದಂಥ ಸಂಬಂಧಪಟ್ಟ ಇಲಾಖೆ ಸೆಕ್ರೆಟ್ರಿ ಆ್ಯಂಡ್ ಕಮಿಷನರ್ ಇಬ್ಬರ ಜೊತೆ ಮಾತಾಡಿದ್ದೀನಿ. ಈಗ ಸದ್ಯ 5 ನಿಮಿಷದಲ್ಲಿ ನಾನು ಚೀಫ್ ಸೆಕ್ರೆಟರಿ ಜೊತೆ ಕೂಡ ಚರ್ಚೆ ಮಾಡಿಕೊಂಡು ಅದೇನೇನು ಬೇಕು ಎಲ್ಲ. ಇನ್ನೊಂದು ಕುಟುಂಬ ಆರ್ಥಿಕವಾಗಿ ಅಂತ ಸದೃಢವಾಗಿಲ್ಲ, ಮನೆಯಲ್ಲಿ ದುಡಿಯುವಂಥ ವ್ಯಕ್ತಿನೇ ಅವರಿದ್ದಾರೆ. ಬಟ್ ಅಂಥವ್ರು ನಾನೆಲ್ಲ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿಕೊಂಡು ಯಾವ ರೀತಿ ಅವರಿಗೆ ಸಹಾಯ ಮಾಡ್ಬೋದು, ಸರ್ಕಾರದಿಂದ ಏನು ಮಾಡಬೇಕು, ನಂದು ವೈಯಕ್ತಿಕವಾಗಿ ಏನು ಮಾಡಬೇಕು ಅವನ್ನೆಲ್ಲ ಮಾಡ್ತೀವಿ. ಅದು ಇನ್ನು ಅದೆಲ್ಲ ಆಮೇಲೆ ಎರಡನೇದು. ಫಸ್ಟ್ ಆ ಫ್ಯಾಮಿಲಿ ಭಾಳ ದುಃಖದಲ್ಲಿದ್ದಾರೆ. ಅವ್ರಿಗೆ ಸಮಾಧಾನ ಹೇಳುವಂಥದ್ದು, ಮುಂದೆ ಅವರು ಆ ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅದನ್ನೆಲ್ಲ ಮಾಡೋಣ. ಅದೆಲ್ಲ ಮಾಡಿಬಿಟ್ಟು ಮುಂದಿನ ಏನು ಥರ ಮಾಡಬೇಕು ಅನ್ನೋಂಥದ್ದೆಲ್ಲ ಮಾಡ್ತೀವಿ. 10 दिन हुआ उधर उम्रे को जाको, उधर मदीने को जाते जाते उधर ये भाव उनको मरे, उधर इंतकाल होगा. उधर गवर्नमेंट से रिक्वेस्ट है कि हमें उधर जाता है, हमें उधर ही चेक करते हैं उनका, हम ना भेजो हमारी फैमिली को.